ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಿಟಪ್ ರನ್ನರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೆಲ್ಫ್ ಹೋಸ್ಟೆಡ್ ರನ್ನರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಅದಕ್ಕಾಗಿ ನಾನೊಂದು ರೆಪಾಸಿಟರಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹೆಸರನ್ನ ಗಿಟಬ್ ಸೆಲ್ಫ್ ಹೋಸ್ಟೆಡ್ ರನ್ನರ್ಸ್ ಅಂತ ನೇಮ್ ಕೊಡ್ತೀನಿ. ಆಮೇಲೆ ರೆಪಾಸಿಟರಿ ವಿಸಿಬಿಲಿಟಿನ ಕ್ರಿಯೇಟ್ ಮಾಡ್ತೀನಿ. ಸೊ ಒಂದು ಸಲ ಕ್ರಿಯೇಟ್ ಆದಮೇಲೆ ಅಲ್ಲಿ ಯಾವುದೇ ಕೋಡ್ ಫೈಲ್ಸ್ ಅಥವಾ ಆ್ಯಕ್ಷನ್ಸಲ್ಲಿ ಏನು ರನ್ ಆಗಿರೋದಿಲ್ಲ. ಸೊ ಸೆಟ್ಟಿಂಗ್ಸ್ನಲ್ಲಿ ನಾವು ಹೋಗ್ಬಿಟ್ಟು ರನ್ನರ್ನ ಆ್ಯಡ್ ಮಾಡಬೇಕು. ರನ್ನರ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಯಾವುದೇ ರನ್ನರ್ ಗ್ರೂಪ್ ಇಲ್ಲ. ಸೊ ಡಿಫಾಲ್ಟ್ ರನ್ನರ್ ಗ್ರೂಪ್ನ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಆ್ಯಕ್ಷನ್ಸ್ನಲ್ಲಿ ರನ್ನರ್ಸ್ ಅಂತ ಸೆಕ್ಷನ್ ಇರುತ್ತೆ. ರನ್ನರ್ಸ್ನಲ್ಲಿ ಹೋಗಿ ಸೆಲ್ಫ್ ಹೋಸ್ಟೆಡ್ ರನ್ನರ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಸೆಲ್ಫ್ ಹೋಸ್ಟೆಡ್ ರನ್ನರ್ನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನೀವು ಸೆಲ್ಫ್ ಹೋಸ್ಟೆಡ್ ರನ್ನರ್ನ ಕ್ಲಿಕ್ ಮಾಡಿ. ಒಂದು ಸಲ ಕ್ಲಿಕ್ ಮಾಡಿದ್ಮೇಲೆ ಅದು ಕೇಳುತ್ತೆ ರನ್ನರ್ ಇಮೇಜ್ ಯಾವ್ದು ಚೂಸ್ ಮಾಡ್ತೀರಾ ಅಂತ. ನಿಮ್ಮ ಹತ್ರ ಮ್ಯಾಕ್ OS VM ಇದ್ದರೆ ಅದನ್ನ ಯೂಸ್ ಮಾಡ್ಬೋದು, ಅಥವಾ ಲಿನಕ್ಸ್ VM ಇದ್ದರೆ EC2 ಮೆಷಿನ್ ಇದ್ದರೆ ಅದನ್ನ ಯೂಸ್ ಮಾಡ್ಬೋದು, ಅಥವಾ ವಿಂಡೋಸ್ ಮಿಷಿನ್ ಇದ್ದರೆ ಅದನ್ನ ಯೂಸ್ ಮಾಡ್ಬೋದು. ಪ್ರೆಸೆಂಟ್ ನನ್ನ ಹತ್ರ ಈ ಲಿನಕ್ಸ್ ಮೆಷಿನ್ ಇದೆ EC2. ಸೊ ನಾನು ಲೈನೆಕ್ಸ್ ಮೆಷಿನ್ನ ಯೂಸ್ ಮಾಡ್ಕೊತೀನಿ. ಇವಾಗ ನಾನು ಈ ಕಮ್ಯಾಂಡ್ಸ್ನ ಲೈನೆಕ್ಸ್ ಮೆಷಿನ್ನಲ್ಲಿ ಎಂಟರ್ ಮಾಡಬೇಕು. ಸೊ ಅದಕ್ಕೋಸ್ಕರ ನನ್ನ ಹತ್ರ ಆಲ್ರೆಡಿ ಇರೋವಂತಹ ಒಂದು VMನ ಲಿನಕ್ಸ್ EC2 ಮೆಷಿನ್ನ ಕನೆಕ್ಟ್ ಮಾಡಿದ್ದೀನಿ SSH ಮೂಲಕ. ಕನೆಕ್ಟ್ ಮಾಡಿದ್ರಲ್ಲಿ ನಾನು ಇವಾಗ ಈ ಕಮೆಂಟ್ಸ್ನ ಎಂಟರ್ ಮಾಡ್ತಾ ಹೋಗ್ತೀನಿ. ಫಸ್ಟು ಈ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು. ಆ್ಯಕ್ಷನ್ ರನ್ನರನ್ನು ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ಗೆ ನಾವು ಸ್ವಿಚ್ ಆಗಬೇಕು. ಸೊ ಕಾಪಿ ದಟ್ ಕಮೆಂಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದೀನಿ. ಸೊ ನಾವು ಈ ಆ್ಯಕ್ಷನ್ ರನ್ನರ್ಸ್ ಅನ್ನೋ ಕಮೆಂಟ್ನಲ್ಲಿ ಡೈರೆಕ್ಟ್ರಿ ಒಳಗಡೆ ಇದ್ದೀವಿ, ಇನ್ಸೈಡ್ ಇದ್ದೀವಿ. ಈಗ ಈ ರನ್ನರ್ನ ನಾವು ಡೌನ್ಲೋಡ್ ಮಾಡಬೇಕು. ಆ ಫೋಲ್ಡರ್ಗೆ ಟಾರ್ ಫೈಲ್ ಇದೆ, ಅದು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಡೌನ್ಲೋಡ್ ಆಯಿತು. ಒಂದ್ಸರಿ ಇದು ಡೌನ್ಲೋಡ್ ಆದಮೇಲೆ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇದು ಆಪ್ಷನಲ್ಲ, ಯು ಕ್ಯಾನ್ ಸಿ ಹಿಯರ್. ಇಫ್ tar.gz ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಮಗೆ ಒಂದಿಷ್ಟು SH ಫೈಲ್ಸ್ ಎಲ್ಲ ಸಿಗುತ್ತೆ. ನಾನಿವಾಗ ಈ ಕಮಾಂಡ್ ರನ್ ಮಾಡ್ತೀನಿ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಇವಾಗ ಇದು ಬ್ಯಾಕ್ಗ್ರೌಂಡಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಇವಾಗ ಎಕ್ಸ್ಟ್ರಾಕ್ಟ್ ಆಗಿದೆ. ಇವಾಗ ನಾವು ನೋಡ್ಬೋದು LS ಕೊಟ್ಟರೆ ನಮಗೆ ಡೌನ್ಲೋಡ್ ಆಗಿರೋಕ್ಕಂಥ ಫೈಲು ಮತ್ತು ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲ್ಸು ಎಲ್ಲ ಕಾಣಿಸುತ್ತೆ. ಇವಾಗ ನಾವು ಇಲ್ಲೋಗಿ ಕಾನ್ಫಿಗರ್ ಮಾಡೋದಕ್ಕೆ, ರನ್ನರ್ನ ಕಾನ್ಫಿಗರ್ ಮಾಡೋದಕ್ಕೆ ವಿತ್ ಪ್ರೀ ಜನರೇಟೆಡ್ ಟೋಕನ್ ಬರುತ್ತೆ. ಆ ಕಮಾಂಡ್ನ ಎಂಟರ್ ಮಾಡಬೇಕು. ಇವಾಗ ಇದು ನಮಗೆ ಸ್ವಲ್ಪ ಇನ್ಪುಟ್ ಕೇಳುತ್ತೆ, ಯಾವುದೋ ರನ್ನರ್ ಗ್ರೂಪ್ನ ಯೂಸ್ ಮಾಡಲಿ ಅಂತ. ಸೊ ನನ್ನ ಹತ್ರ ಯಾವುದೇ ರನ್ನರ್ ಗ್ರೂಪ್ ಇಲ್ಲ, ಡಿಫಾಲ್ಟ್ನೇ ಯೂಸ್ ಮಾಡೋಕ್ಕೆ ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಎಂಟರ್ ದ ರನ್ನರ್ ನೇಮ್ನ ನಾನು SMS ಗಿಟಬ್ ರನ್ನರ್ ಅಂತ ಕೊಡ್ತೀನಿ. ಇವಾಗ ಇದು ಲೇಬಲ್ ಯಾವುದು ಯೂಸ್ ಮಾಡ್ತೀರಾ ನೀವು ಅಂತ ಕೇಳುತ್ತೆ. ಇದು ಡಿಫಾಲ್ಟ್ ಲೇಬಲ್ಸ್ ಆಗಿ ಈ 3 ಲೇಬಲ್ನ ತಗೊಳುತ್ತೆ: ಸೆಲ್ಫ್ ಹೋಸ್ಟೆಡ್, ಲಿನಕ್ಸ್, x64. ನಾವು ಬೇಕಾದರೆ ನೀವು ಲೇಬಲ್ನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಎಂಟರ್ ಕೊಟ್ಟು ಸ್ಕಿಪ್ ಮಾಡ್ತಾ ಇದ್ದೀನಿ. ಇವಾಗ ಎಂಟರ್ ದಿ ನೇಮ್ ಆಫ್ ದಿ ವರ್ಕ್ ಫೋಲ್ಡರ್, ಪ್ರೆಸ್ ಎಂಟರ್ ಫಾರ್ ಈ ವರ್ಕ್. ನಾನು ಇದನ್ನ ಡಿಫಾಲ್ಟ್ ಇದನ್ನೇ ಯೂಸ್ ಮಾಡ್ತೀನಿ, ಸೊ ಎಂಟರ್ ಕೊಡ್ತೀನಿ. ಆ್ಯಂಡ್ ಇಷ್ಟಾದಮೇಲೆ ನಾನು ಇಲ್ಲಿ ಈ ಲಾಸ್ಟ್ ಸ್ಟೆಪ್ ಇದನ್ನು ರನ್ ಮಾಡ್ತೀನಿ. ಸೊ ಈ ಫೈಲ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಫೋಲ್ಡರಲ್ಲಿ. ನಿಮ್ಗೆ ನೋಡ್ಬೋದು ಇಲ್ಲಿ ಈ ಫೈಲು ಇಲ್ಲಿದೆ, ಆ ಫೈಲ್ನ ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ಒನ್ಸ್ ಇದು ಎಕ್ಸಿಕ್ಯೂಟ್ ಆದಮೇಲೆ ನಮ್ಮ ಈ ಲಿನಕ್ಸ್ EC2 ಮೆಷಿನ್ನು ಇಲ್ಲಿ ಅಪಿಯರ್ ಆಗುತ್ತೆ ರನ್ನರ್ಸಲ್ಲಿ. ಈಗ ಈ ಪೇಜ್ನ ರಿಫ್ರೆಶ್ ಮಾಡಿದ್ರೆ ನೋಡಿ ಇಲ್ಲಿ ಸಿಗುತ್ತೆ ನಿಮಗೆ ಐಡಲ್ ಅಂತ ಅದರ ಸ್ಟೇಟಸ್ ಬರ್ತಾ ಇದೆ. ಮೀನ್ಸ್ ನಮ್ಮ ಸೆಲ್ಫ್ ಹೋಸ್ಟೆಡ್ ಏಜೆಂಟು ರನ್ನರ್ಸಲ್ಲಿ ಕಾನ್ಫಿಗರ್ ಆಗಿದೆ ಅಂತ. ಇವಾಗ ನಾನು ಈ ಏಜೆಂಟಲ್ಲಿ ಒಂದು ಕೋಡ್ಸ್ಗೆ ಹೋಗಿ ಇಲ್ಲೊಂದು YAML ಫೈಲ್ ಕ್ರಿಯೇಟ್ ಮಾಡ್ತೀನಿ. YAML ಫೈಲ್ ಕ್ರಿಯೇಟ್ ಮಾಡಿ ಆ ಜಾಬ್ನ ಈ ಏಜೆಂಟಲ್ಲಿ ರನ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಮಾಡೋದಕ್ಕೆ